ಹಾಯ್ ಗುಡ್ ಮಾರ್ನಿಂಗ್ ಆಲ್. ಇವತ್ತು ಎಣ್ಣೆ ಬದ್ನೆಕಾಯಿ ಪಲ್ಯ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಎಣ್ಣೆ ಬದ್ನೆಕಾಯಿ ತುಂಬ ರುಚಿಯಾಗಿರುತ್ತೆ. ಇದನ್ನು 2-3 ದಿನ ತಿನ್ಬೋದು. ಚಪಾತಿ, ರೊಟ್ಟಿ, ಸಜ್ಜೆ ರೊಟ್ಟಿ ಎಲ್ಲದರಾಗೂ ಚೆನ್ನಾಗಿರುತ್ತೆ. ಈಗ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಎಣ್ಣೆ ಬದ್ನೆಕಾಯಿ ಮಾಡೋಕ್ಕೆ ಬೇಕಾಗಿರೋದು ಬದ್ನೆಕಾಯಿ ಇರುತ್ತಲ್ಲ, ಬದ್ನೆಕಾಯಿ ತೊಳ್ಕೊಂಡು ಚೆನ್ನಾಗಿ ನೀರಾಗಿ ಇಟ್ಕೋಬೇಕು. ಅದು ಬದ್ನೆಕಾಯಿ ಹೇಗೆ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ನೋಡಿ. ಎಣ್ಣೆ ಬದ್ನೆಕಾಯಿ ಮಾಡೋಕ್ಕಾದ್ರೆ ಇದೇ ಥರ ಕಟ್ ಮಾಡ್ಕೋಬೇಕು ಬದ್ನೆಕಾಯಿನ. ವಿಡಿಯೋ ನೋಡ್ತಿದ್ದೀನಿ ನೋಡಿ, ಇದೇ ಥರ ಕಟ್ ಮಾಡ್ಕೋಬೇಕು. 4 ಸೈಡ್ ಇದೇ ಥರ ಕಟ್ ಮಾಡಿ ತೆಗೆದಿಟ್ಕೋಬೇಕು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೋಬೇಕು. ಮಿಕ್ಸಿ ಜಾರಲ್ಲಿ ಬೆಳ್ಳುಳ್ಳಿ, ಜೀರಿಗೆ ಹಾಕೋಬೇಕು. ನಾವು ಒಂದು 8-10 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಿ ಮತ್ತು 1 ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಮತ್ತು ಶೇಂಗಾ ಪುಡಿ ಇರ್ತಲ್ಲ, ಶೇಂಗಾ ಸಪ್ಪನ ಪುಡಿ ಅದನ್ನು ಹಾಕ್ಕೋಬೇಕು. ಶೇಂಗಾ ಸಪ್ಪನ ಪುಡಿ ಹಾಕ್ಕೊಂಡು ಅದಕ್ಕೊಂದಿಷ್ಟು ಖಾರದ ಪುಡಿ ಹಾಕ್ಕೋಬೇಕು. ಖಾರದ ಪುಡಿ ಹಾಕ್ಕೊಂಡಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕ್ಕೊಂಡಾದ್ಮೇಲೆ ಒಂದಿಷ್ಟು ಕರಿಬೇವು ಕೊತ್ತಂಬರಿ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಕರಿಬೇವು ಕೊತ್ತಂಬರಿ ಹಾಕೋದಾದ್ಮೇಲೆ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡು ಅದು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಅದನ್ನು ಅದಕ್ಕೊಂದು ಸ್ವಲ್ಪ ಒಂದು ಚಿಟಿಕೆ ಸಕ್ಕರೆ ಹಾಕ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದು ಬದ್ನೆಕಾಯಿ ತೊಗೊಂಡಿರ್ತಿಲ್ಲ ಅದನ್ನು ಒಂದು ಕಡಾಯಲ್ಲಿ ಎಣ್ಣೆ ಹಾಕಿ ಅದು ಬದ್ನೆಕಾಯಿ ತೊಗೊಂಡಿರ್ತೀವಲ್ಲ ಅದನ್ನು ಕರ್ಕೋಬೇಕು. ತೊಳೆದು ಕಟ್ ಮಾಡ್ಕೊಂಡಿರೋ ಬದ್ನೆಕಾಯಿ ಇದು. ಎಣ್ಣೆ ಬದ್ನೆಕಾಯಿ ಇದು 2-3 ದಿನ ಇಟ್ಟರು ಕೆಡೋದಿಲ್ಲ, ಏನಿಲ್ಲ. ಈ ಥರ ಮಾಡಿಕೊಂಡು ನಾವು ಎಣ್ಣೆ ಬದ್ನೆಕಾಯಿ ಮಾಡಿಕೊಂಡು ಟ್ರಿಪ್ ಅದೇನಾದ್ರು ಹೋಗೋದಿದ್ರೆ ಎಣ್ಣೆ ಬದ್ನೆಕಾಯಿ ಚಪಾತಿ ಅದೆಲ್ಲ ಮಾಡ್ಕೊಂಡೋದ್ರೆ 2 ದಿನ ಇರುತ್ತೆ. ಈ ಬದ್ನೆಕಾಯಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಅಷ್ಟು ಬದ್ನೆಕಾಯಿ ತೊಗೊಂಡಿದ್ವಲ್ಲ ಅದಿಷ್ಟು ಇದೇ ಥರ ಕರ್ಕೋಬೇಕು ಎಣ್ಣೆಲಿ ಹಾಕ್ಕೊಂಡು. ಆಮೇಲೆ ಹುಣ್ಸೆಹಣ್ಣು ರಸ ಇದನ್ನು ತೆಗೆದಿಟ್ಕೋಬೇಕು. ಇದೆಲ್ಲ ಕರ್ಕೋದಾದ್ಮೇಲೆ ಒಂದು ಕಡಾಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದಿಷ್ಟು ಸಾಸಿವೆ ಜೀರಿಗೆ ಹಾಕ್ಕೋಬೇಕು. ಆಮೇಲೆ ಅದು ಹುಣ್ಸೆಹಣ್ಣು ರಸ ತೊಗೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು. ಇದಕ್ಕೆ ಹುಣ್ಸೆಹಣ್ಣಿನ ರಸ ಹಾಕಿದ್ಮೇಲೆ ಶೇಂಗಾ ಪುಡಿ ಮಾಡ್ಕೊಂಡಿರ್ತೀವಲ್ಲ ಮಿಕ್ಸಿಗೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಹಸಿ ವಾಸನೆ ಹೋಗಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹುಣ್ಸೆಹಣ್ಣು ರಸ ಮತ್ತು ಎಣ್ಣೆ ಅದೆಲ್ಲ ಚೆನ್ನಾಗಿ ಎಣ್ಣೆ ಬಿಡ್ತೈತೆ ನೋಡಿ ಸೈಡಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರ್ಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಿಲಿಂಡ್ರ ಬಂದಮೇಲೆ ಅದು ಈಗಾಗಿರುತ್ತೆ ನೋಡಿ. ಇದನ್ನು ಬಟ್ಲಲ್ಲಿ ತೆಕ್ಕೊಂಡು ಅದು ಎಣ್ಣೆ ಬದ್ನೆಕಾಯಿ ಕರ್ಕೊಂಡಿರ್ತೀವಲ್ಲ ಅದ್ರ ಈ ಥರ ತುಂಬಬೇಕು. ಶೇಂಗಾ ಪುಡಿನ ಇದೇ ಥರ ತುಂಬಬೇಕು ಎಲ್ಲ ಬದ್ನೆಕಾಯಿಗೆ. ಇಲ್ಲಿ ವಿಡಿಯೋದಾಗ ತೋರಿಸ್ತಿದ್ದೀನಿ ನೋಡಿ, ಇದೇ ಥರ ಇದು ತುಂಬ್ಕೋಬೇಕು ಬದ್ನೆಕಾಯಿನ. ಇದು ಬದ್ನೆಕಾಯಿ ನಾವೆಲ್ಲ ಪಿಕ್ನಿಕ್ ಹೋದರೆ ಎಲ್ಲಾದರೂ ಹೋದರೆ 2 ದಿನ ಅವೆಲ್ಲ ಟೂರಿಗೆ ಹೋಗ್ತಿದ್ರಿ ಆ ಟೈಮಿಗೆ ಈ ಥರ ಬದ್ನೆಕಾಯಿ ಚಪಾತಿ ಇಲ್ಲ ಕಟ್ಟಿ ರೊಟ್ಟಿ ಮಾಡಿ ಇಟ್ಕೊಂಡ್ರೆ 2 ದಿನ ಬೇಕಾದ್ರೆ ಇದನ್ನು ಅದೇ ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನಮ್ಮ ಬದ್ನೆಕಾಯಿ ರೆಡಿ ಆಯ್ತು ನೋಡಿರಿ. ಎಲ್ಲ ಬದ್ನೆಕಾಯಿನ ತುಂಬ್ಕೊಂಡಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಇದೇ ಥರ ಬೇರೆ ರೆಸಿಪಿ ಬೇಕಾದರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನೆಲ್ಲ ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀವಂತ ಹೇಗಿದೆ ಅಂತ